ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಅಕ್ಕ ಬರ್ಡೇ ಇದೆ, ಹಾಗಾಗಿ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಕ್ಕಂಗೆ ವಿಶ್ ಮಾಡಿ ಎಲ್ಲರೂ ನೀವು. ಈಗ ಟೈಮ್ ಬಂದು 10 ಗಂಟೆ ಆಗಿದೆ ಆಲ್ರೆಡಿ. ಈಗ ನಾನು ಹೊರಡಬೇಕು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಬ್ಯುಸಿ ಇದೆ, ಸೊ ಅದಕ್ಕೆ ಲೇಟ್ ಆಯಿತು. ಈಗ ಹೊರಡಬೇಕು. ಸೊ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಇದೆಯಾ ಇಲ್ವಾ ಅಂತ ಕೇಳಿ ಅಲ್ಲಿಂದ ಹೋಗಬೇಕು. ಸೊ ಬನ್ನಿ ಈಗ ಹೋಗ್ಬೇಕು. ನಾನೀಗ ಬಸ್ ಸ್ಟ್ಯಾಂಡ್ ಬಂದೆ, ಬಟ್ ಇನ್ನೂ ಬಸ್ ಯಾವುದೂ ಬಂದಿಲ್ಲ. ಈಗ ಬರುತ್ತಂತೆ, ನೋಡೋಣ ಇರಿ. ಬಸ್ ಬಂತು, ಟಿಕೆಟ್ ತಗೊಂಡು ಈಗ ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಮಕೂರಿಗೆ ಹೋಗಿ ನಿಮಗೆ ಸಿಗ್ತೀನಿ, ಬನ್ನಿ ಹೋಗೋಣ. ಹಾಯ್, ವೆಲ್ಕಮ್ ಬ್ಯಾಕ್. ನಾನೀಗ ತುಮಕೂರಿಗೆ ರೀಚ್ ಆಗಿದ್ದೀನಿ. ತುಮಕೂರಲ್ಲಿ ಗಣೇಶ ಬಿಡ್ತಾ ಇದ್ದಾರೆ ಅಂತ ಹೇಳಿ, ಎಲ್ಲೂ ಗಲಾಟೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆನೂ, ಎಲ್ಲ ದೇವಸ್ಥಾನ ಹತ್ರ, ದರ್ಗಾ ಹತ್ರ ಎಲ್ಲ ಪೊಲೀಸರನ್ನ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮುಸ್ಲಿಂ ದರ್ಗಾ. ಇಲ್ಲಿ ಏನೂ ಗಲಾಟೆ ಆಗಬಾರ್ದು, ಏನೂ ಆಗಬಾರ್ದು ಅಂತ ಹೇಳಿ ಇಲ್ಲಿ ತುಂಬ ಪೊಲೀಸವ್ರನ್ನ ಎಲ್ಲ ಹಾಕಿದರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ. ನೋಡಿ, ಇಲ್ಲೂ ಪೊಲೀಸ್ ಹಾಕಿದ್ದಾರೆ. ಸರ್ಕಲಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಡೆನೂ ಪೊಲೀಸವ್ರನ್ನ ಹಾಕಿದರು. ಆ ಕಡೆ ಸೈಡ್ ಗಣೇಶನ್ನ ತಗೊಂಡು ಹೋಗ್ತಾಯಿದ್ರು. ಈಗ ನಾವು ಹೊರಡ್ತಾ ಇದ್ದೀವಿ. ಈಗ ನಾನು ತುಮಕೂರು ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದೀನಿ. ಆ್ಯಂಡ್ ಇದು ಹೊಸ ಬಸ್ ಸ್ಟ್ಯಾಂಡ್. ಇಲ್ಲಿ ರಶ್ ಇರುತ್ತಾ ಏನೋ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಟ್ರಾಫಿಕ್ ಇತ್ತು. ಇವಾಗ ತುಂಬ ಖಾಲಿ ಇದೆ. ಅಂದರೆ ಸಂಡೇ ಇಲ್ಲಿ ತುಂಬ ಜನ ಇರ್ತಾರಂತೆ. ಆ್ಯಂಡ್ ನಾರ್ಮಲ್ ದಿನಗಳಲ್ಲಿ ಏನೂ ಇರಲ್ಲ ಅಂತೆ. ಸೊ ನಾನೀಗ ತುಮಕೂರಿಗೆ ರೀಚ್ ಆಗಿದ್ದೀನಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತು, ನಮಗಂತೂ ಬಸ್ಸೇ ಸಿಗಲಿಲ್ಲ. ಸೊ ಈಗ ನೋಡಿ, ಫುಲ್ ಖಾಲಿ ಆಗಿದೆ. ಯಾರೂ ಜನನೇ ಇಲ್ಲ. ಬಸ್ಸಲ್ಲೂ ಜನ ಇಲ್ಲ, ಬಸ್ ಸ್ಟ್ಯಾಂಡಲ್ಲೂ ಜನ ಇಲ್ಲ. ಆರಾಮಾಗಿ ನಾವು ಹೋಗ್ಬೋದು. ನಾನು ತುಮಕೂರಲ್ಲಿ ಬಸ್ ಸಿಗಲ್ವೇನೋ ಅಂತ ಗುಬ್ಬಿಯಿಂದನೇ ಬಸ್ ಹತ್ಕೊಂಡ್ಬಂದಿದ್ದೆ. ಸೊ ಏನೂ ಇಲ್ಲ, ನಾರ್ಮಲಾಗೇ ಇದೆ. ಅವತ್ತೊಂದಿನ ಏನೋ ಹಬ್ಬ ಇತ್ತು ಅಂತ ಹೇಳಿ ರಶ್ ಇತ್ತು ಅನಿಸುತ್ತೆ. ನಾವು ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ತುಮಕೂರಿಂದ ಬೆಂಗಳೂರು ಹೋಗಬೇಕು. ಆ್ಯಂಡ್ ಇವತ್ತೇನು ಅಷ್ಟೊಂದರೇನು ಟ್ರಾಫಿಕ್ ಏನಿಲ್ಲ, ಎಲ್ಲ ನಾರ್ಮಲಾಗೇ ಇದೆ. ಬಟ್ ಗಣೇಶ ಬಿಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಲ್ಲಿ ಪೊಲೀಸವ್ರಿಗೆಲ್ಲ ಹಾಕಿದ್ದಾರೆ. ಸೊ ಬನ್ನಿ ಈಗ ಹೋಗೋಣ. ಹೋಗ್ತಾ ನಾನು ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ಕಿಪ್ ಮಾಡ್ದಲೇ ನಾನು ವಿಡಿಯೋ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಹೋಗೋಣ. A few moments later. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ನಾನು ಈಗ ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದೀನಿ. ಬಸ್ಸಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಬೆಂಗಳೂರು ಬಂದಿದ್ದೇ ಗೊತ್ತಾಗಲಿಲ್ಲ. ಸೊ ಈಗ ನಾನು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ. ಎಷ್ಟೊತ್ತಾದಮೇಲೆ ಗೊತ್ತಾಯಿತು ನನಗೆ ನಾನು ಬೆಂಗಳೂರು ರೀಚ್ ಆಗಿದ್ದೀನಿ ಅಂತ. ಸೊ ಈಗ ಹೋಗೋಣ ಬನ್ನಿ. ಸೊ ನಾನೀಗ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಸೊ ಮೆಜೆಸ್ಟಿಕ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋದಾ ಆಟೋದಲ್ಲಿ ಹೋಗೋದಾ ನಾನು ನೋಡಬೇಕು. ಸೊ ಮೆಜೆಸ್ಟಿಕಲ್ಲಿ ಬಸ್ ಇಳಿದು ಮುಂದೆ ಏನು ಅಂತ ನೋಡೋಣ.
ಅಕ್ಕನಿಗೆ ಕಾಲ್ ಮಾಡಿ ಕೇಳ್ತೀನಿ. ಸೊ ಬನ್ನಿ ನಾನು ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡೆ, ಬಟ್ ಆಟೋದಲ್ಲಿ ಬಂದರೆ ಬೇಗ ಆಗುತ್ತೆ ಅಂದರು ಅಕ್ಕ. ಹಾಗಾಗಿ ನಾನು ಆಟೋ ಹತ್ಕೊಂಡು ಟೋಲ್ ಗೇಟ್ಗೆ ಬಂದೆ. ಟೋಲ್ ಗೇಟ್ ಹತ್ರ ಹೋಗಬೇಕು. ಅಲ್ಲಿ ಅಕ್ಕ ಬರ್ತಾರಂತೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮನೆಗೆ. ಸೊ ಈಗ ನಾನು ಆಟೋ ಹತ್ತಿ ಹೋಗ್ತಾ ಇದ್ದೀನಿ. ಸೊ ನಾನೀಗ ಆಟೋಯಿಂದ ಇಳಿದೆ, ಟೋಲ್ ಗೇಟ್ ಹತ್ರ ಬಂದು ನಿಂತಿದ್ದೆ. ಅಷ್ಟರಲ್ಲಿ ಅಕ್ಕನೂ ಬಂದರು. ಅಕ್ಕನ ಜೊತೆ ಹಾಗೆ ನಾನು ಕಾರಲ್ಲಿ ಮನೆಗೆ ಬಂದ್ವಿ. ಮುಂದೆ ಏನೇನು ಮಾಡ್ತೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಅಕ್ಕ ಬರ್ಡೇ ಸೆಲೆಬ್ರೇಷನ್ ಕೂಡ ಇದೆ. ಸೊ ನಾನು ಅಕ್ಕಂಗೆ ವಿಶ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಅಲ್ಲಿವರು ನನ್ನ ವಿಡಿಯೋ ನೋಡ್ತಾ ಇರಿ. ಅಕ್ಕ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಹಾಗೆ ಅಕ್ಕ ಬರ್ಡೇ ಸಕ್ಕತ್ತಾಗಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಕ್ಕ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರು. ಆ್ಯಂಡ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅಕ್ಕ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಜಲಿ ಕನ್ನಡ ವ್ಲಾಗ್ಸ್ ಅಂತ. ಅವ್ರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್, ಟೇಕ್ ಕೇರ್.